ನಮ್ಮ ಜೊತೆ ಚರ್ಚೆಗೆ ಬರೋಕೆ ಅಮಿತ್ ಶಾಗೆ ಧಮ್ಮಿಲ್ಲ. ಮೈಸೂರಿನಲ್ಲಿ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಈ ಪರಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಜೊತೆಗೆ ಚರ್ಚೆಗೆ ಬರುವುದಕ್ಕೆ ಅಮಿತ್ ಶಾ ಅವರಿಗೆ ಧಮ್ಮಿಲ್ಲ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಮಿತ್ ಶಾ ನಿನ್ನೆ ಬಂದು ಸುಳ್ಳನ್ನ ಹೇಳಿ ಹೋಗಿದ್ದಾರೆ. ನಮ್ಮ ಜೊತೆಗೆ ಒಂದೇ ವೇದಿಕೆಗೆ ಚರ್ಚೆ ಮಾಡೋದಕ್ಕೆ ಬನ್ನಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಸುಳ್ಳು ಹೇಳ್ತಿದ್ದೀವಾ ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರಾ ತೀರ್ಮಾನವಾಗ್ಲಿ. ಮೈಸೂರಿನಲ್ಲಿ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಹಿರಂಗ ಚರ್ಚೆಗೆ ಅಮಿತ್ ಶಾ ಅವರನ್ನ ಕರೆದಿದ್ದಾರೆ. ನೀವು ಚರ್ಚೆಗೆ ಬನ್ನಿ, ಆಮೇಲೆ ತೀರ್ಮಾನವಾಗ್ಲಿ. ನಾವು ಸುಳ್ಳು ಹೇಳ್ತಿದ್ದೀವಾ ಅಥವಾ ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ರಾಜ್ಯದ ಜನತೆಗೆ ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ನಿನ್ನೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದಿದ್ರು. ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಇಡೀ ಅವರ ಭಾಷಣ ಬರೀ ಸುಳ್ಳಿನಿಂದ ಕೂಡಿತ್ತು. ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ಟರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ. ಎಂಥ ಸುಳ್ಳು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತಿನವರೆಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, ₹1 ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕ್ರಿ ಸುಳ್ಳು ಹೇಳ್ತೀರಿ? ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ. ಒಂದೇ ವೇಳೆಗೆ ಬನ್ನಿ. ನಾವು ಸುಳ್ಳು ಹೇಳ್ತಾ ಇದ್ದೀರೋ ನೀವು ಸುಳ್ಳು ಹೇಳ್ತಾ ಇದ್ದೀರೋ ಚರ್ಚೆ ಆಗ್ಲಿ. ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವರಿಗೆ. ನಿನ್ನೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದಿದ್ರು. ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಇಡೀ ಅವರ ಭಾಷಣ ಬರೀ ಸುಳ್ಳಿನಿಂದ ಕೂಡಿತ್ತು. ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ಟರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ. ಎಂಥ ಸುಳ್ಳು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತಿನವರೆಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, ₹1 ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕ್ರಿ ಸುಳ್ಳು ಹೇಳ್ತೀರಿ? ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ. ಒಂದೇ ವೇಳೆಗೆ ಬನ್ನಿ. ನಾವು ಸುಳ್ಳು ಹೇಳ್ತಾ ಇದ್ದೀರೋ ನೀವು ಸುಳ್ಳು ಹೇಳ್ತಾ ಇದ್ದೀರೋ ಚರ್ಚೆ ಆಗ್ಲಿ.